ಈ ವಾರದಲ್ಲಿ ಅತ್ಯಧಿಕವಾಗಿ ಸುದ್ದಿಯಾದಂತಹ ವಿಚಾರ ಕೂಡ ಹೌದು. ಮಾತ್ರವಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರು ಅಥವಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಬೀದಿಗಿಳಿದಂತಹ ವಿಚಾರ ಕೂಡ ಹೌದು. ಯಲ್ಲಾಪುರದ ರಂಜಿತಾ ಮಲ್ಲಪ್ಪ ಬನಸೋಡೆ ಅವರ ಹತ್ಯೆ ವಿಚಾರ. 29 ವರ್ಷದ ಕುವರಿಗೆ ಸಂಭವಿಸಿದ್ದಾದರೂ ಏನು? ಈ ಹತ್ಯೆಯ ಹಿಂದೆ ನಿಜಕ್ಕೂ ಲವ್ ಜಿಹಾದ್ ಎನ್ನುವಂತಹ ಆ ಒಂದು ಭ್ರಮೆ ಇತ್ತ? ಆರೋಪಿಯನ್ನ ಬಂಧಿಸಲಿಕ್ಕೆ ಹೋದಂತಹ ಪೊಲೀಸರೇ ಶಾಕ್ ಆಗಿದ್ಯಾಕೆ? ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಯಲ್ಲಾಪುರದ ಯುವತಿಯ ಹತ್ಯೆಯ ಆ ಒಂದು ರೋಚಕ ಪ್ರಕರಣ ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿದ್ದು ನಿಮಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಕೇಳಿರ್ತೀರಾ. ಶನಿವಾರ ನಡೆದಂತಹ ಆ ಒಂದು ಪ್ರಕರಣದ ಆಗು ಹೋಗುಗಳ ಬಗ್ಗೆ ಇವತ್ತಿನವರೆಗೂ ಗಮನಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ, ಯಾಕೆ ಆಯಿತು, ಎಲ್ಲಿಂದ ಆರಂಭ ಆಯಿತು, ಯಾರ್ಯಾರ ಜೊತೆ ಈ ಒಂದು ವಿವಾದ ಆರಂಭ ಆಯಿತು, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲ್ ಅನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಇದು ಯಲ್ಲಾಪುರದ ಕಾಳಮ್ಮನ ನಗರದಲ್ಲಿ ನಡೆದಂತಹ ಒಂದು ಘಟನೆ. ಈ ಒಂದು ಘಟನೆಯಲ್ಲಿ ಕೊಲೆಗೀಡಾದಂತಹ ರಂಜಿತಾ ಮಲ್ಲಪ್ಪ ಬನಸೋಡೆ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಈ ಒಂದು ಪ್ರಕರಣದ ಕೊಲೆ ಆರೋಪಿ ರಫೀಕ್ ಇಮಾಮ ಸಾಬ ಎಳ್ಳೂರ ಅನ್ನುವಂತಹ 30 ವರ್ಷದ ಯುವಕ. ಇನ್ನು ಈ ಒಂದು ರಂಜಿತಾ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸರಿಯಾಗಿ 12 ವರ್ಷಗಳ ಮೊದಲು ರಂಜಿತಾ ವಿವಾಹ ಆಗಿದ್ಲು. 10 ವರ್ಷದ ಮಗು ಕೂಡ ಅವರಿಗೆ ಇವಾಗ್ಲೂ ಕೂಡ ಇದ್ದಾರೆ. ಇವಾಗ ವಿಚ್ಛೇದನ ಆಗಿ ಕೆಲವೊಂದು ವರ್ಷಗಳಾಯಿತು. ಆ ಒಂದು ಕುಟುಂಬ ಕಲಹದಿಂದಾಗಿ ಅವರು ತಮ್ಮ ಗಂಡನ ಜೊತೆಗೆ ಕಾನೂನಾತ್ಮಕವಾಗಿಯೇ ವಿಚ್ಛೇದನವನ್ನ ಪಡ್ಕೊಂಡಿದ್ರು. ಇನ್ನು ಈ ಕೊಲೆಗಾರ ರಫೀಕ್ ಯಾರು ಅನ್ನುವುದರ ಬಗ್ಗೆ ನಾವು ಗಮನಿಸ್ತಾ ಹೋದ್ರೆ ಇದೇ ಯುವತಿಯ ಬಾಲ್ಯಕಾಲ ಸ್ನೇಹಿತ, ಜೊತೆಯಾಗಿ ಕಲಿತಂತಹ ಇಬ್ರು. ಸೊ ಅವರ ಒಡನಾಟ ಒಂದೊಳ್ಳೆ ರೀತಿಯಲ್ಲಿ ಆತ್ಮೀಯತೆಯಿಂದ ಕೂಡಿತ್ತು. ಈ ಆರೋಪಿಯು ರಂಜಿತಾ ಅವರಿಗೆ ಶಾಲಾ ದಿವಸಗಳಿಂದಲೇ ಸಹಪಾಠಿಯಾಗಿದ್ದ. ಆ ವ್ಯಕ್ತಿ ಆಗಾಗ ರಂಜಿತಾ ಮನೆಗೆ ಭೇಟಿ ಕೊಡ್ತಾ ಇದ್ದ. ಮಾತ್ರ ಅಲ್ಲ, ಫೋನ್ ಸಂಪರ್ಕದಲ್ಲಿ ಕೂಡ ಇರ್ತಿದ್ದ. ರಂಜಿತಾ ಅವರಿಗೆ 4-5 ವರ್ಷಗಳ ಮೊದಲು ವಿಚ್ಛೇದನ ಆಗಿರುತ್ತೆ. ಈ ಒಂದು ವಿಚಾರ ತಮ್ಮ ಸ್ನೇಹಿತ ರಫೀಕನಿಗೆ ಕೂಡ ಗೊತ್ತಿರುತ್ತೆ. ಸೊ ಈ ಒಂದು ವರ್ಷಗಳ ನಂತರ ಅವರ ಆ ಒಂದು ಆತ್ಮೀಯ ಒಡನಾಟ ಒನ್ ಸೈಡ್ ಪ್ರೇಮ ಆಗಿ ಮಾರ್ಪಾಡಾಗುತ್ತೆ. ಅಂದರೆ ರಫೀಕ್ ನಿರಂತರವಾಗಿ ಆಕೆಯನ್ನ ಮದುವೆ ಆಗಬೇಕು ಅಂತ ಚುಡಾಯಿಸ್ತಾ ಇದ್ದ. ಒಂದು ರೀತಿಯಲ್ಲಿ ಆತ್ಮೀಯತೆಯಿಂದಲೇ ಚುಡಾಯಿಸುವಂತಹ ವಿಚಾರಗಳು ನಿಮಗೆ ಗೊತ್ತೇ ಇದೆ. ಸೊ ಅಂತಹ ಒಂದು ವಿಷಯಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗಿತ್ತು. ಆದರೆ ರಂಜಿತಾ ಈ ಒಂದು ವಿಚಾರವನ್ನ, ಈ ಒಂದು ಪ್ರಪೋಸಲ್ ಅನ್ನ ನಿರಾಕರಿಸಿ ಬಿಟ್ಟಿದ್ಲು. ಬೇಡ, ನಾವು ಆತ್ಮೀಯತೆಯಿಂದ ಇದ್ದೇವೆ, ಸೊ ಅದೇ ಸಾಕು, ಯಾಕೆ ನಮ್ಮ ನಡುವೆ ಮದುವೆ ಅನ್ನುವಂತಹ ಪ್ರಸ್ತಾಪಗಳೇ ಬೇಡ ಅಂತ ಅದನ್ನ ಖಡಾಖಂಡಿತವಾಗಿ ನಿರಾಕರಿಸಿದ್ಲು ಕೂಡ. ಸೊ ಈ ಒಂದು ವಿಚಾರವೇ ಈ ಒಂದು ರಫೀಕ್ ಎನ್ನುವಂತಹ ಈ ಆರೋಪಿಯನ್ನ ಆಕ್ರೋಶಭರಿತರನ್ನಾಗಿ ಮಾಡಿರುವಂಥದ್ದು. ಶನಿವಾರ ದಿವಸ ನಿಜವಾಗ್ಲೂ ನಡೆದಿದ್ದೇನು ಅನ್ನೋದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಮಧ್ಯಾಹ್ನ ರಂಜಿತಾ ಅವರು ಶಾಲೆಯನ್ನ ಮುಗಿಸಿ, ತನ್ನ ಕೆಲಸವನ್ನ ಮುಗಿಸಿ ಮನೆಗೆ ಹೊರಡ್ತಾ ಇದ್ದಂತಹ ಸಂದರ್ಭ. ಈ ಆರೋಪಿ ಅಂತ ಹೇಳಲ್ಪಡುವಂತಹ ವ್ಯಕ್ತಿ ದಾರಿಯಲ್ಲೇ ರಂಜಿತಾ ಅವರನ್ನ ಅಡ್ಡಗಡ್ತಾನೆ. ಮಾತ್ರ ಅಲ್ಲ, ಅವರ ನಡುವೆ ವಾಗ್ವಾದಗಳು ನಡೆಯುತ್ತೆ. ಸೊ ಯಾವುದಕ್ಕೂ ರಂಜಿತಾ ಅವರಿಂದ ಪೂರಕವಾದಂತಹ ಪ್ರತಿಕ್ರಿಯೆಗಳು ಸಿಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ತಾನು ಮೊದಲೇ ಜೋಪಾನವಾಗಿ ತಂದಿದ್ದಂತಹ ಹರಿತವಾದಂತಹ ಚಾಕುವಿನಿಂದ ಆಕೆಯ ಕತ್ತನ್ನ ಸೆಳೆಯೇ ಬಿಡ್ತಾನೆ. ಆ ಒಂದು ಆರೋಪಿಯ ಅಟ್ಯಾಕ್ ನಿಂದ ಜೀವನ್ಮರಣ ಹೋರಾಟದಲ್ಲಿ ನರಳ್ತಾ ಇದ್ದಂತಹ ರಂಜಿತಾ ಅನ್ನುವಂತಹ ಮಹಿಳೆಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದಿರುವಂಥದ್ದು. ಸೊ ಈ ಒಂದು ವಿಚಾರ ಹೊರಗಡೆ ಬರ್ತಾ ಇದ್ದಂತೆ, ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾ ಇದ್ದಂತೆ, ಸಂಘಟನೆಗಳು ಈ ಒಂದು ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಡುತ್ತೆ. ಆದಿತ್ಯವಾರ ದಿವಸ ಅಂದರೆ ಭಾನುವಾರ ದಿವಸ, ನೆನ್ನೆ ದಿವಸ ಸಂಪೂರ್ಣ ಬಂದ್ಗೆ ಕರೆ ಕೊಡುತ್ತೆ. ಅದರಲ್ಲಿ ಪ್ರತ್ಯೇಕವಾಗಿ ಪ್ರಮೋದ್ ಮುತಾಲಿಕ್ ಕೂಡ ಒಬ್ರು. ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಬಜರಂಗ ದಳ ಏನ್ ಮಾಡುತ್ತೆ ಅಂದ್ರೆ ಇದು ಲವ್ ಜಿಹಾದ್ ಅಥವಾ ಇನ್ನಿತರ ಏನೋ ಕೃತ್ಯಗಳು ನಡೆದಿದೆ ಇದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸಂದೇಶಗಳನ್ನ ರವಾನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅಲ್ಲಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಭೇಟಿ ಕೊಡ್ತಾರೆ. ಮಾತ್ರವಲ್ಲ, ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ, 50 ಲಕ್ಷ ಪರಿಹಾರ ಕೊಡಬೇಕು. ಮಾತ್ರವಲ್ಲ, ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ
ತಮ್ಮ ಪಕ್ಷದ ಕಡೆಯಿಂದ 5 ಲಕ್ಷ ಧನ ಸಹಾಯವನ್ನ ಕೂಡ ಅಲ್ಲಿ ಮಾಡ್ತಾರೆ. ಸೊ ಆರೋಪಿಯನ್ನ ಬಂಧನ ಮಾಡಬೇಕು, ಅದು ಇದು ಅಂತ ಏನು ಸೆಕ್ಷನ್ಗಳು ಹಾಕ್ತಾ ಇದ್ರು, ಪೊಲೀಸರು ತನಿಖೆನ ಮಾಡ್ತಾ ಇದ್ರು, ತಂಡಗಳನ್ನು ರಚಿಸ್ತಾ ಇದ್ರು. ಆತ ಏನು ಆ ಒಂದು ಕೃತ್ಯವನ್ನ ಎಸಗಿ ಯಲ್ಲಾಪುರದ ಕಾಡಿನ ಒಳಗೆ ಪ್ರವೇಶ ಮಾಡಿದ್ದ ಅನ್ನುವಂತಹ ಪ್ರಾಥಮಿಕ ವರದಿ ಪೊಲೀಸರಿಗೆ ತಿಳಿಯುತ್ತೆ, ಗೊತ್ತಾಗುತ್ತೆ. ಸೊ ಆ ಒಂದು ತನಿಖೆಯನ್ನ ಅಲ್ಲಿ ಆರಂಭ ಮಾಡ್ತಾರೆ. ಆದರೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ರೋಚಕ ವರದಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಆತ ನೇರವಾಗಿ ಆ ಒಂದು ಕಾಡಿನ ಒಳಗಡೆ ಪ್ರವೇಶ ಮಾಡಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡಿದ್ದ. ಇವೆಲ್ಲದರ ನಡುವೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಭಾನುವಾರ ದಿವಸ ಬಂದ್ಗೆ ಕರೆ ಕೊಟ್ಟಿದ್ರು. ಮಾತ್ರವಲ್ಲ, ಸರ್ಕಾರವನ್ನು ಉದ್ದೇಶಿಸಿ ಕೆಲವೊಂದು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದು ಇದು ಅಂತ ಅವರು ಆರೋಪಗಳ ಸುರಿಮಳೆಯನ್ನೇ ಎಲ್ಲಿಗೈದಿದ್ರು. ಆರೋಪಿಯ ಮೇಲೆ ಈ ಒಂದು ವಿಚಾರದಲ್ಲಿ ಪ್ರಕರಣ ದಾಖಲಾಗಿತ್ತು. BNSS 103 ಸೆಕ್ಷನ್ ಅಲ್ಲಿ ಪ್ರಕರಣ ದಾಖಲಾಗಿದ್ರು ಕೂಡ ಈ ಆರೋಪಿ ಆತ್ಮಹತ್ಯೆ ಮಾಡಿದ ಕಾರಣದಿಂದಾಗಿ ಅದೊಂದು ಅಸಹಜ ಸಾವು ಅನ್ನುವಂತಹ ತೀರ್ಮಾನಕ್ಕೆ ಪೊಲೀಸರು ಬರಬೇಕಾಯಿತು. ಇವೆಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ಯಲ್ಲಾಪುರದಲ್ಲಿ ಬೃಹತ್ ಬಂದೋಬಸ್ತ್ ಮಾಡಲಾಗಿದೆ. ಪೊಲೀಸರ ಕಾವಲು ಪಡೆಯನ್ನೇ ನೇಮಿಸಲಾಗಿದೆ. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇತ್ತು. ಆ ಒಂದು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇವೆಲ್ಲದರ ನಡುವೆ ಆ ಕುಟುಂಬಸ್ಥರು ಪ್ರತಿಕ್ರಿಯೆಗಳನ್ನ ಕೂಡ ಕೊಡ್ತಾ ಇದ್ರು. ಅಂದ್ರೆ ಈ ಒಂದು ವಿಚಾರ ಮೊದಲೇ ಕುಟುಂಬಸ್ಥರಿಗೆ ಗೊತ್ತಿತ್ತು. ಆತ ತನ್ನನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇರುವಂತದ್ದು, ಒತ್ತಾಯ ಮಾಡ್ತಾ ಇರುವಂತಹ ವಿಚಾರ ಕುಟುಂಬಸ್ಥರಿಗೂ ಗೊತ್ತಾಗಿತ್ತು. ಸೊ ಅವರು ಕೂಡ ಈ ಒಂದು ವಿಚಾರದಲ್ಲಿ ವಿರೋಧ ಮಾಡಿದ್ರು. ಆತನನ್ನ ಮನಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನನ್ನ ತಂಗಿ ಪದೇ ಪದೇ ಮದುವೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಆತ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ. ತನ್ನ ಗಂಡನಿಗೆ ವಿಚ್ಛೇದನ ಕೊಟ್ಟ ನಂತರ ಆಕೆಯ ಕುಟುಂಬ ಜೀವನ ಆಗಷ್ಟೇ ಸುಧಾರಿಸ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಆತ ಇಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಿರೋಧ ವ್ಯಕ್ತ ಆಯಿತು ಅಂತ ಹೇಳಿ ಹಾಡಹಗಲೇ ಇಂತಹ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾನೆ ಅಂತ ಕುಟುಂಬಸ್ಥರು ಆರೋಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಶನಿವಾರ ಹತ್ಯೆಯ ವಿಚಾರ ಗೊತ್ತಾಗ್ತಾ ಇದ್ದಂತೆ ಯಲ್ಲಾಪುರದ ಎಲ್ಲರೂ, ಅಂದ್ರೆ ಅಲ್ಲಿ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ತಮ್ಮ ಆ ಒಂದು ವ್ಯವಹಾರ ಮಳಿಗೆಗಳನ್ನ ಬಂದ್ ಮಾಡಿ ಈ ಒಂದು ವಿಚಾರಕ್ಕೆ ಸ್ವಯಂ ಪ್ರೇರಿತವಾಗಿ ಪಟ್ಟಣವನ್ನೇ ಬಂದ್ ಆಚರಿಸಿದ್ರು. ಸೊ ಇವೆಲ್ಲ ಘಟನೆಗಳು ನಡೀತಾ ಇರುವಾಗ ಈ ಒಂದು ಪ್ರಕರಣದಲ್ಲಿ ಏನಾಯಿತು, ಏನಾಗಬೇಕಾಗಿತ್ತು ಎನ್ನುವುದನ್ನು ನಾವು ಪರಿಶೀಲನೆ ಮಾಡುವುದಾದರೆ ನೋಡಿ, 12 ವರ್ಷದ ಮೊದಲು ಮದುವೆ ಆಗಿದ್ದಂತಹ ಯುವತಿ ರಂಜಿತಾ. ಸೊ ಆಕೆ 10 ವರ್ಷದ ಮಗ ಕೂಡ ಇದ್ದಾನೆ. 4-5 ವರ್ಷಗಳಿಂದ ವಿಚ್ಛೇದನ ಪಡೆದು ದೂರ ಇರುವಂತಹ ಓರ್ವ ಯುವತಿ. ಸೊ ನಂತರ ಆಕೆ ಮತ್ತು ಆಕೆಯ ಬಾಲ್ಯಕಾಲ ಸ್ನೇಹಿತ ರಫೀಕ್ ಎಂಬಾತನ ಜೊತೆಗೆ ಒಳ್ಳೆಯ ಆತ್ಮೀಯತೆಯಿಂದ ಇರ್ತಾರೆ. ಆ ಒಂದು ಆತ್ಮೀಯತೆಯನ್ನ ರಫೀಕ್ ಎನ್ನುವಂತಹ ವ್ಯಕ್ತಿ ಮದುವೆ ಆಗುವಂತ ಪ್ರಪೋಸ್ ಮಾಡ್ತಾನೆ. ಸೊ ಆ ಒಂದು ಪ್ರಪೋಸ್ ಅನ್ನ ನಿರಾಕರಿಸಿದ ಕಾರಣಕ್ಕಾಗಿ ಆದಂತಹ ಒಂದು ದುಷ್ಕೃತ್ಯ. ಈ ಒಂದು ದುಷ್ಕೃತ್ಯ ಸರಿ ಅಂತ ಯಾವತ್ತಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರೀತಿ ಪ್ರೇಮ ಭಾವನೆಗಳ ಜೊತೆಗೆ ನಾವು ಮಾತಾಡೋದಕ್ಕೆ ಬರೋದಿಲ್ಲ. ಅದು ಇಬ್ಬರು ವ್ಯಕ್ತಿಗಳ ನಡುವಿನ ಆ ಒಂದು ಸಂಬಂಧದ ಬಗೆಗಿನ ವಿಚಾರ. ಆದರೆ ಇಲ್ಲಿ ಕೊಲೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಕಾನೂನು ಬಾಹಿರ ಕೃತ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಇಂತಹ ವಿಚಾರಗಳು ನಡೆದಂತಹ ಸಂದರ್ಭದಲ್ಲಿ ಓಬಿಯಸ್ಲಿ ಪ್ರಕರಣಗಳು ದಾಖಲಾಗುತ್ತೆ, ಸೆಕ್ಷನ್ಗಳನ್ನು ಹಾಕ್ತಾರೆ, ನಂತರ ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೆಯುತ್ತೆ. ಆದರೆ ಇಂತಹ ಕೃತ್ಯಗಳು ಮರುಕಳಿಸದ ಹಾಗೆ ನಾವು ನೀವುಗಳೇ ಎಚ್ಚರಿಕೆ ವಹಿಸಬೇಕು. ಸೊ ಅದಕ್ಕಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸೊ ಇವಾಗ ಈ ಒಂದು ಪ್ರಕರಣದಲ್ಲಿ ಆರೋಪಿ ಕೂಡ ಆತ್ಮಹತ್ಯೆ ಮಾಡಿದ ಆ ಒಂದು ಸ್ಥಿತಿಯಲ್ಲಿ ಈ ಒಂದು ಪ್ರಕರಣವನ್ನು ಮತ್ತೆ ಮುಂದೆ ಸಾಗಿಸೋಕೆ ಯಾವ ರೀತಿಯಲ್ಲಿ ಪ್ರಯತ್ನ ಪಡಬಹುದು ಎನ್ನುವಂತಹ ಮಟ್ಟಿಗೆ ಕೂಡ ಅಧಿಕಾರಿಗಳು ಶ್ರಮ ವಹಿಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಬರೀ ಈ ಒಂದು ಪ್ರೀತಿ ಪ್ರೇಮ ಮಾತ್ರ ಕಾರಣನ, ಅಥವಾ ಇಂತಹ ವಿಚಾರಗಳು, ಅಂದರೆ ಇವಾಗ ಏನು ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಅಂತ ಪ್ರಸ್ತಾಪ ಮಾಡ್ತಾ ಇದೆ. ಸೊ ಆ ರೀತಿಯಲ್ಲಿನೇ ಏನಾದರೂ ಬೆಳವಣಿಗೆಗಳು ನಡೆದಿದೆಯಾ, ಅದಕ್ಕೆ ಪೂರಕವಾದಂತಹ ಕರೆ ದಾಖಲೆಗಳು ಏನಾದರೂ ಇದೆಯಾ ಅನ್ನೋದರ ಬಗ್ಗೆ ತನಿಖೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲೇ ಪೊಲೀಸರು ನಡೆಸ್ತಾ ಇರುವಂಥದ್ದು. ಸೊ ಇವಿಷ್ಟು ರಂಜಿತಾ ಕೊಲೆ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆಗಳು. ಈ 2 ದಿವಸಗಳಲ್ಲಿ ಇದುವರೆಗೂ ನಡೆದಂತಹ ಬೆಳವಣಿಗೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ಒಂದಿಗೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಸ್ನೇಹಿತರೆ, ನಿಮ್ಮ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.